ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೂ ತಮ್ಮನೇಲಿ ನೋಡಿ ಶಾಕ್ ಆಗಿದೆ ಅನ್ಕೋತೀನಿ. ನನಗೂ ಸ್ಟಾರ್ಟಿಂಗ್ ಪೋಸ್ಟ್ ನೋಡಿದಾಗ ಹಂಗೆ ಆಯಿತು, ಏನಪ್ಪ ರೋಬೋಟ್ ಸನ್ಯಾಸಿ ಆಗೋದು ಅಂತ. ಬಟ್ ಲಿಟ್ರಲಿ ಒಂದು ರೋಬೋಟ್ ಸನ್ಯಾಸಿ ಆಗಿಲ್ಲ. ಬಿಕಾಸ್ ನಾವು ಮುಂಚೆ ರೋಬೋಟ್ಸ್ನ ಎಲ್ಲೆಲ್ಲಿ ನೋಡಿರ್ತೀವಿ, ಮೀನ್ಸ್ ಇತ್ತೀಚೆಗೆ ಎ ಐ ಡೆವಲಪ್ ಆದಮೇಲೆ ನಾವು ರೋಬೋಟ್ಸ್ ಎಲ್ಲೆಲ್ಲಿ ನೋಡಿರ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ. ಒಂದು ಫಾರ್ಮಸಿ ಡೆಲಿವರಿ ಮಾಡೋದು, ಟ್ಯಾಬ್ಲೆಟ್ಸು ಒಂದು ಫಾರ್ಮಸಿಯಿಂದ ತೊಗೊಂಡು ಹೋಮ್ ಡೆಲಿವರಿ ಮಾಡೋದು. ಇನ್ನೊಂದು ಹೋಟೆಲ್ಸಲ್ಲಿ ಸರ್ವಿಸ್ ಬಾಯ್ ಕೆಲಸ ಮಾಡೋದು. ಸೊ ಅಪಾರ್ಟ್ಮೆಂಟ್‌ಗಳಿಗೆ ಪ್ಲಸ್ ಲಿಫ್ಟ್‌ಗಳಿಗೆ ಈ ಥರ ಫುಡ್ ಡೆಲಿವರಿ ಮಾಡೋದು ನಾವು ನೋಡಿದ್ದೀವಿ. ಇದು ಸರ್ವೇ ಸಾಮಾನ್ಯ. ನಾವು ಪ್ರತಿ ಒಂದು ಟ್ರೆಂಡಿಂಗ್ ವಿಡಿಯೋಸಲ್ಲಿ ನೋಡ್ತಾ ಬರ್ತಾನೆ ಇದ್ದೀವಿ. ಬಟ್ ಬಟ್ ಇಲ್ಲಿ ಜಪಾನ್‌ನ ಫೇಮಸ್ ಕ್ಯಾಪಿಟಲ್ ಆದ ಟೋಕಿಯೋ ಒಳಗಡೆ ಒಂದು ದೊಡ್ಡ ಯೂನಿವರ್ಸಿಟಿಯ ಪ್ರೊಫೆಸರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್‌ನ ಪ್ಲಸ್ ಮಷೀನ್ ಲರ್ನಿಂಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು ರೋಬೋಟ್ ತಯಾರು ಮಾಡಿದ್ದಾನೆ. ಸೊ ಅದಕ್ಕೆ ಅವನ ಹೆಸರಿಟ್ಟಿರೋದು ಬುದ್ಧರಾಯ್ಡ್ ಅಂತ. ಸೊ ಮೀಡಿಯಾ ರಿಪೋರ್ಟರ್ಸ್ ಕೇಳ್ತಾರೆ, ಇದನ್ನ ಯಾರು ತಯಾರು ಮಾಡಿದಾರಲ್ಲ ಅವನಿಗೆ, ಸೊ ಇದರಿಂದ ಏನು ಯೂಸ್ ಆಗುತ್ತೆ ಸೊಸೈಟಿಗಂತ. ಬಟ್ ಅವನು ಹೇಳ್ತಾನೆ, ಸೊ ತುಂಬ ಜನ ಪೀಪಲ್ಸ್ಗೆ ಒಬ್ಬ ನಿಜವಾದಂಥ ವ್ಯಕ್ತಿ ಜೊತೆಗೆ ತಮ್ಮ ಗುಪ್ತವಾದ ಕ್ವಶನ್ಸ್ನ ಕೇಳಕ್ಕೆ ಆಗಲ್ಲ. ಸೊ ಈ ಥರ ಒಂದು ರೋಬೋಟ್ಸ್ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರ ಒಳಗೆ ಇದ್ದರೆ ಅವರು ಓಪನ್ ಆಗಿ ಅವ್ರ ಕ್ವಶನ್ಸ್ನ ಕೇಳ್ಬೋದಂತ. ಸೊ ಇದು ನನಗೂ ತುಂಬ ಚೆನ್ನಾಗಿ ಅನಿಸಿತು. ಸೊ ನಾವು ನೋಡ್ತಿದ್ವಿ ಹೋಟೆಲ್ಸ್‌ಗೊಳಗೆ, ಫಾರ್ಮಸಿಗಳಿಗೆ, ಹಾಸ್ಪಿಟಲ್‌ಗಳಿಗೆ ಈ ಥರ ಪ್ರತಿಯೊಂದು ರೋಬೋಟ್ಸ್ ನೋಡ್ತೀವಿ. ಬಟ್ ಇದು ಒಂಥರ ಮಾಡರ್ನೈಸೇಷನ್ ಆಗ್ತಿದೆ ಪ್ರತಿಯೊಂದು ರೋಬೋಟಲ್ಲಿ ಅಂತ ನನಗನ್ಸುತ್ತೆ. ಸೊ ಇದೆಷ್ಟು ಇಂಟೆಲಿಜೆಂಟ್ ರೋಬೋಟ್ ಅಂತ ಟೆಸ್ಟ್ ಮಾಡೋಕ್ಕೆ ಕೆಲವು ಕ್ವಶನ್ಸ್ ಹಾಕ್ತಾರೆ ಇಂಟರ್ವ್ಯೂವರ್ಸ್. ಬಟ್ ಅದು ಅವರಿಗೆ ಕೌಂಟರ್ ಪಾರ್ಟ್ ಕೊಡುತ್ತೆ. ಹೆಂಗಂದ್ರೆ, ಈಗ ಒಬ್ಬರು ಇಂಟರ್ವ್ಯೂ ಅವನಿಗೆ ಕ್ವಶನ್ಸ್ ಕೇಳ್ತಿರ್ತಾನೆ. ಬಟ್ ಅದು ಅವ್ರ ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್‌ನ ಗ್ರಾಸ್ಪ್ ಮಾಡಿ, ನೀವು ಸ್ವಲ್ಪ ಟೆನ್ಷನ್ ಆಗಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ನನಗೆ ಬ್ಯಾಕ್ ಕ್ವಶನ್ಸ್ ಕೇಳಿ ಅಂತ ಅವ್ರಿಗೆ ಕಮಾಂಡ್ ಮಾಡುತ್ತೆ. ಸೊ ಇಷ್ಟು ಇಂಟೆಲಿಜೆಂಟ್ ರೋಬೋಟ್ ಇರೋದು ಒಂದೊಳ್ಳೆ ಆವಿಷ್ಕಾರ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.